ನಮ್ಮ ವಿಘ್ನ ವಿನಾಶಕ ಗಣೇಶನ ಹಬ್ಬ ಬರ್ತಾ ಇದೆ. ಗಣೇಶ ಚತುರ್ಥಿ ಬರ್ತಾ ಇದೆ. ಅವನಿಗೆ ಪ್ರಿಯವಾದ ಮೋದಕ ಅಂದರೆ ತುಂಬ ಇಷ್ಟ. ಅವನಿಗೆ ಎಷ್ಟು ಇಷ್ಟ ಅಂದರೆ ಪೂಜೆಗೆ ಯಾವುದೇ ಪೂಜೆ ಇದ್ರೂ ಗಣೇಶನಿಗೆ ಮೋದಕ ಇಲ್ದೇನೆ ಆ ಪೂಜೆ ಸಂಪೂರ್ಣ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಅಂಥ ಮೋದಕನ ಗಣೇಶ ಯಾಕೆ ಅಷ್ಟು ಇಷ್ಟಪಡ್ತಾನೆ, ಅದ್ರ ಹಿಂದೆ ಇರೋ ಕತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಶನಿವಾರ ಗಣೇಶ ಚತುರ್ಥಿ ಇದೆ. ಗಣೇಶ ಚತುರ್ಥಿ ಅಂದರೆ ನಮ್ಮ ವಿಘ್ನ ವಿನಾಶಕ, ನಮ್ಮ ಜೀವನದಲ್ಲಿ ಬರುವಂಥ ಸಂಕಷ್ಟಗಳನ್ನು ನಿವಾರಿಸುವಂಥ ಗಣೇಶನ ಪ್ರಾರ್ಥಿಸಿ ಗಣೇಶನ ತಂದು ಕೂರಿಸಿ ಪೂಜೆ ಮಾಡುವಂಥ ಹಬ್ಬ ಇದು. ಗಣೇಶನ ಕೂರಿಸಿ ಹಲವು ಹಣ್ಣು, ಸಿಹಿಯ ತಿಂಡಿಗಳು ಎಲ್ಲವನ್ನೂ ಇಟ್ಟು ಪೂಜೆ ಮಾಡ್ತೀವಿ. ಎಲ್ಲ ತಿಂಡಿಗಳಿಗಿಂತ ಅವನಿಗೆ ಸಿಹಿ ಕಡುಬು ಅಥವಾ ಮೋದಕ ಅಂದರೆ ತುಂಬ ಇಷ್ಟ. ಏನಕ್ಕೆ ಇಷ್ಟ ಅಂದರೆ ಅದರ ಹಿಂದೆ ಒಂದು ಕಥೆ ಇದೆ. ಒಂದು ದಿನ ಶಿವಪಾರ್ವತಿ ಇಬ್ಬರು ಕೂತಿರ್ತಾರೆ. ಈ ಕಡೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಆಟ ಆಡ್ತಾ ಇರ್ತಾರೆ. ಇಬ್ಬರು ಆಟ ಆಡ್ತಾ ಇಬ್ಬರು ಜಗಳ ಆಡೋದು ಶುರು ಮಾಡಿಬಿಡ್ತಾರೆ. ಇದನ್ನು ಶಿವಪಾರ್ವತಿ ಇಬ್ಬರು ನೋಡ್ತಾರೆ. ಏನಕ್ಕೆ ಇವರಿಬ್ಬರು ಆಟ ಆಡ್ತಾ ಇದ್ದವರು ಈಗ ಇದ್ದಕ್ಕಿದ್ದಂಗೆ ಜಗಳ ಆಡೋಕ್ಕೆ ಶುರು ಮಾಡಿಬಿಟ್ರಲ್ಲ ಅಂತ ಬರ್ತಾರೆ. ಅವ್ರ ಹತ್ರ ಬಂದು ಏನಕ್ಕೆ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರಿಬ್ಬರು ಹೇಳ್ತಾರೆ, ಇವನು ಬುದ್ಧಿವಂತ ಅಂತ ಇವನು ಹೇಳ್ತಾನೆ, ನಾನು ಬುದ್ಧಿವಂತ ಅಂತ ನಾನು ಹೇಳ್ದೆ, ನೀವೇ ಹೇಳಿ ನಮ್ಮಿಬ್ಬರಲ್ಲಿ ಯಾರು ಬುದ್ಧಿವಂತರು ಅಂತ. ಅವ್ರಿಗೆ ಒಂದು ದೊಡ್ಡ ಸವಾಲಾಗುತ್ತೆ. ಯಾಕಂದರೆ ಇಬ್ಬರು ಮಕ್ಕಳುಗಳು ಒಬ್ಬರನ್ನ ಹೇಳಿದ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಆಮೇಲೆ ಒಂದು ಸವಾಲಿಡ್ತಾರೆ. ಈ ಸವಾಲನ್ನ ಗೆದ್ದವರು ಬುದ್ಧಿವಂತರು ಅಂತ ತಿಳ್ಕೊತೀವಿ ಅಂತ. ಏನದು ಅಂತ ಹೇಳಿದಾಗ, ಈ ಭೂಮಿಯನ್ನು ಒಂದು ಸುತ್ತ ಹಾಕ್ಕೊಂಡು ಯಾರು ಬೇಗ ಬಂದು ತಲುಪ್ತಾರೋ ಅವರು ಬುದ್ಧಿವಂತರು ಅಂತ ಹೇಳ್ತಾರೆ. ಆದ ತಕ್ಷಣವೇ ಏನು ಮಾಡ್ತಾನೆ ಸುಬ್ರಹ್ಮಣ್ಯ, ತನ್ನ ವಾಹನನ ನವಿಲನ್ನು ಕರೆದು ಅವನು ಸುತ್ತ ಹಾಕಕ್ಕೆ ಶುರು ಮಾಡಿಬಿಡ್ತಾನೆ. ಹೇಳ್ತಾನೆ, ನೀನು ಇಲಿಯಲ್ಲೇ ಹೋಗ್ತೀರಾ, ಇಲಿ ತುಂಬ ನಿಧಾನ, ನನ್ನ ನವಿಲಷ್ಟು ಫಾಸ್ಟಾಗಿ ನೀನು ಇಲ್ಲಿ ಹೋಗೋಕ್ಕಾಗಲ್ಲ, ಹಾಗಾಗಿ ನಾನೇ ಬುದ್ಧಿವಂತ ಅಂತ ಸಾಬೀತಾಗುತ್ತೆ ಅಂತ. ಅದನ್ನು ಕೇಳಿದ ಗಣಪತಿಗೆ ಸ್ವಲ್ಪ ಯೋಚನೆ ಆಗುತ್ತೆ. ಹೌದು, ನಾನು ಇಲ್ಲಿ ಹೋದರೆ ತುಂಬ ನಿಧಾನ ಆಗುತ್ತೆ, ಅವ್ನ ನವಿಲು ಹಾರ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಬೇಗ ಬಂದುಬಿಡುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಆಮೇಲೆ ಶಿವಪಾರ್ವತಿಯರಿಬ್ಬರೂ ಒಂದೇ ಕಡೆ ಕೂರಿಸಿ ಅವ್ರ ಸುತ್ತ ಒಂದು ಸುತ್ತ ಹಾಕ್ಬಿಟ್ಟು, ನಾನು ಭೂಮಿಯ ಸುತ್ತ ಇಡೀ ಪ್ರಪಂಚದ ಸುತ್ತನೇ ಒಂದು ಸುತ್ತ ಹಾಕಿದ್ದೀನಿ, ಹಾಗಂದಮೇಲೆ ಭೂಮಿ ಸುತ್ತ ಹಾಕ್ದಂಗೆ ತಾನೆ ಅಂತ ಹೇಳ್ತಾನೆ. ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಶಿವಪಾರ್ವತಿಯರು ಅವನ್ನ ಖುಷಿಯಿಂದ ಒಪ್ಕೊಂಡು ನೀನೇ ಬುದ್ಧಿವಂತ ಅಂತ ಒಪ್ಕೋತಾರೆ. ಆನಂತರ ಅಲ್ಲಿ ಅವನಿಗೆ ಏನಾದರೂ ಕೊಡಬೇಕು ಅಂತ ಆವಾಗ ಮೋದಕನ ಕೊಡ್ತಾರೆ. ಮೋದಕನ ತಿಂದು ಅವನು ತುಂಬ ಖುಷಿ ಪಡ್ತಾನೆ. ಆ ಮೋದಕ ತಿಂದು ತುಂಬ ಖುಷಿ ಆಗುತ್ತಲ್ಲ, ಹಾಗಾಗಿ ಅವನಿಗೆ ಆ ಮೋದಕನ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಆ ಶಿವಪಾರ್ವತಿಯ ತಂದೆ ತಾಯಿನೇ ಕೊಟ್ಟಿದ್ದಕ್ಕೆ ಅವನಿಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಜೊತೆಗೆ ಅದು ತುಂಬ ಸಿಹಿ ಹಾಕಿದ್ರಿಂದ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನ ಪ್ರತಿಯೊಂದು ಪೂಜೆಗಳಿಗೂ ಮೋದಕ ಇಡಲೇಬೇಕಾಗತ್ತೆ. ಮೋದಕ ಇಲ್ಲದೇ ಪೂಜೆ ಸಂಪೂರ್ಣ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಇದಿಷ್ಟು ಗಣೇಶನಿಗೆ ಮೋದಕ ಯಾಕೆ ಪ್ರಿಯ ಅಂತ ತಿಳಿಸ್ಕೊಟ್ಟಿದ್ದ ಕತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.